ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್. ಥಂಬ್ನೇಲಲ್ಲಿ ನೋಡಿರೋ ಹಾಗೆ ಇವತ್ತೊಂದು ಸಿಂಪಲ್ ಆಗಿ ಪಾಸ್ತಾ ಮಾಡುವ ಅಂತ. ಸೊ ವೆಲ್ಕಮ್ ಟು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆನ್ ಪಾಸ್ತಾ. ಒಂದು ಕ್ಲೇ ಪಾಟ್ಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿನ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ರೆ ಪೇಸ್ಟ್ ಕೂಡ ಹಾಕಬಹುದು. ನಾನು ಇಲ್ಲಿ ಜಜ್ಜಿರೋದನ್ನೇ ಹಾಕಿದ್ದೇನೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ರಫ್ ಆಗಿ ಚಾಪ್ ಮಾಡಿ ಹಾಕಿದ್ದೇನೆ. ಈರುಳ್ಳಿ ಅರ್ಧ ಫ್ರೈ ಆದಮೇಲೆ ಈ ಟೈಮಲ್ಲಿ 2 ಹಸಿರು ಮೆಣಸಿನಕಾಯಿನ ಹಾಗೆ ಕೈಯಲ್ಲಿ ಮುರಿದು ಹಾಕಿದ್ದೇನೆ. ಹಸಿಮೆಣಸು ಹಾಕಿದ ನಂತರ ಒಂದು 15 ಸೆಕೆಂಡ್ ಬಿಟ್ಟು ಅದಕ್ಕೆ ದೊಡ್ಡದಾದ ಒಂದು ಟೊಮೊಟೊವನ್ನು ಉದ್ದುದ್ದ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಕೂಡ ಒಳ್ಳೆ ಫ್ರೈ ಆಗಬೇಕಿದು, ಅಂದರೆ ಟೊಮೊಟೊ ಒಳ್ಳೆ ಸ್ಮ್ಯಾಶ್ ಆಗಿ ನಮ್ಮ ಮಸಾಲ ತಿಕ್ಕು ಕನ್ಸಿಸ್ಟೆನ್ಸಿ ಬರಬೇಕು. ನಾನು ಟೊಮೊಟೊ ಬೇಗ ಸ್ಮ್ಯಾಶ್ ಆಗಲಿ ಅಂತ ಸ್ವಲ್ಪ ಹುಡಿ ಉಪ್ಪು ಹಾಕಿದ್ದೇನೆ. ಈಗ ನಾನು ಮಾಡಿರೋ ಮಸಾಲ ರೆಡಿ ಇದೆ ಮತ್ತು ಎಣ್ಣೆ ಕೂಡ ಬಿಡ್ತಾ ಇದೆ ಸೈಡಲ್ಲಿ. ಇದೊಂದು 5-10 ಸೆಕೆಂಡ್ಸ್ ಬಿಟ್ಟು ನಂತರ ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿಣ, 1/4 ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ಮತ್ತು 1/4 ಟೀ ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಹಾಕಿ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೇನೆ. ಸೊ ಈಗ ನಾನು ಮಾಡಿರೋ ಮಸಾಲ ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನಿಲ್ಲಿ ಟಿಕ್ಕಾ ಲಾಲ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿದ್ದೇನೆ. ಅದರಿಂದ ಕಲರ್ ಮತ್ತು ಸ್ಪೈಸಿನೆಸ್ ಎರಡು ಕೂಡ ಸ್ಟ್ರಾಂಗ್ ಇರ್ತದೆ. ಹಾಗೆ ನಾನಿಲ್ಲಿ ಡುರಮ್ ವೀಟ್ ಪಾಸ್ತಾನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಹೆಲ್ತ್ ಕಾನ್ಸೆಪ್ಟಲ್ಲಿ ಇದು ಕೂಡ ಒಳ್ಳೆಯದು. ಮೈದಾ ಅಷ್ಟೇ ಟೇಸ್ಟ್ ಇರ್ತದೆ. ಇದು ಕೂಡ ಮಕ್ಕಳಿಗೆಲ್ಲ ಕೊಡ್ಬೋದು ಆರಾಮ್ಸೆ. ಹಾಗೆ 2-3 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ನಾನಿಲ್ಲಿ ಪಾಸ್ತಾನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಅಂದರೆ ಕುದಿಯೋ ನೀರಿಗೆ ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕಿ ನಂತರ ಪಾಸ್ತಾವನ್ನು ಹಾಕಿ ಬೇಯಿಸಿದ್ದೆ. ಪಾಸ್ತಾ ಬೆಂದಾದಮೇಲೆ ಅದು ಸ್ಟ್ರೈನ್ ಮಾಡಿ ನಾನು ಮೇಲಿಂದ ತಣ್ಣೀರು ಬಿಟ್ಟಿದ್ದೆ. ಇಲ್ಲಾಂದರೆ ಅದು ಪಾಸ್ತಾ ಒಂದಕ್ಕೊಂದು ಅಂಟ್ತದೆ ಮತ್ತು ಅದು ಅಷ್ಟು ಒಳ್ಳೆ ಆಗೋದಿಲ್ಲ. ಅದರಿಂದ ಹಾಗೆ ಮಾಡಿದ್ದು. ಇದು ವೀಟ್ ಪಾಸ್ತಾ ಆದ್ದರಿಂದ ಸ್ವಲ್ಪ ಬೇಯಲಿಕ್ಕೆ ಹೆಚ್ಚು ಟೈಮ್ ತೊಗೊಳ್ತದೆ ಇದು ರೆಗ್ಯುಲರ್ ಪಾಸ್ತಾಗಿಂತ. ಬಟ್ ಟೇಸ್ಟ್ ಮಾತ್ರ ನಿಮಗೆ ಮೈದಾದಷ್ಟೇ ಇರ್ತದೆ. ಸೊ ನನ್ನ ಪಾಸ್ತಾ ರೆಡಿ, ದೇಸಿ ಮಸಾಲ ಪಾಸ್ತಾ ರೆಡಿ ಆಯಿತು. ಯಾವುದೇ ರೀತಿಯ ಸಾಸ್ ಬೇಕಾಗಿಲ್ಲ. ಟೊಮೊಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್ ಎಂತ ಸಹ ಬೇಡ. ಹಾಗೆ ಟೇಸ್ಟಿ ಇರ್ತದೆ. ಮತ್ತು ಇದಕ್ಕೆ ನಾನೀಗ ಮೇಲಿಂದ ಒಂದು ಚಿಕ್ಕ ಪೀಸ್ ಬಟರನ್ನು ಹಾಕ್ತಾ ಇದ್ದೇನೆ. ಆಪ್ಷನಲ್ಲಿದು, ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂತ. ಈಗ ಒಂದು 10-20 ಸೆಕೆಂಡ್ಸ್ ಇದನ್ನು ಮುಚ್ಚಿಟ್ಟು ನಂತರ ಸರ್ವ್ ಮಾಡ್ತೇನೆ. ಸೊ ಎಮ್ಮಿ ಟೇಸ್ಟಿ ಹೆಲ್ತಿ ಪಾಸ್ತಾ ಇಸ್ ರೆಡಿ. ಗ್ಯಾಸ್ ಆಫ್ ಮಾಡುವ ಮತ್ತು ಸರ್ವಿಂಗ್ ಪ್ಲೇಟಿಗೆ ಹಾಕುವ. ಮಕ್ಕಳಿಗೆ ಬೇಕಿದ್ದರೆ ಮೇಲಿಂದ ಒಂದು ಎಗ್ ಫ್ರೈ ಮಾಡಿ ಕೊಟ್ಟರೆ ಆರಾಮ್ಸೆ ಖಾಲಿ ಆಗುತ್ತೆ ಪ್ಲೇಟ್. ಸೊ ಇದು ಇವತ್ತಿನ ಸಿಂಪಲ್ ಆಗಿ ಒಂದು ಪಾಸ್ತಾ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.